ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಗುರುವಾರ. ನಾನು ಪಲ್ಲವಿ ಪ್ರಶಾಂತ್ ಎಡಗೆರೆ. ಸುದ್ದಿಗಳ ವಿವರ. ಕುಸಿಯುವ ಹಂತ ತಲುಪಿರುವ ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿಯ ಕೇಕಣಬೂರು ಕಾಲೋನಿ ಸೇತುವೆಯನ್ನು ಭದ್ರಾ ಮೇಲ್ದಂಡೆ ಯೋಜನೆಯ ಬಿಆರ್ಪಿಯ ಕಾರ್ಯಪಾಲಕ ಇಂಜಿನಿಯರ್ ಮಂಜುಳಾ ಹಾಗೂ ಇತರ ಇಂಜಿನಿಯರ್ ಅಧಿಕಾರಿಗಳ ತಂಡದವರು ಮಂಗಳವಾರ ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಗ್ರಾಮಸ್ಥರು ಇಂಜಿನಿಯರ್ ಹಾಗೂ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆಯೂ ನಡೆಯಿತು. ಭದ್ರಾ ಮೇಲ್ದಂಡೆ ಯೋಜನೆ ಪ್ರಾರಂಭಿಸಿದ ಮೇಲೆ ಸ್ಥಳೀಯ ಗ್ರಾಮಸ್ಥರಿಗೆ ತೀವ್ರ ತೊಂದರೆಯಾಗಿದೆ. ಈ ಭಾಗದಲ್ಲಿ 100 ಇಂಚು ಮಳೆ ಆದರೂ ನಮಗೆ ಕುಡಿಯುವ ನೀರಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ ದೊಡ್ಡ ದೊಡ್ಡ ಚಾನಲ್ ತೆಗೆದಿರುವುದರಿಂದ ಚಾನಲ್ ಪಕ್ಕದ ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಲಕ್ಷಾಂತರ ಮರಗಳು ಸಹ ಹೋಗಿವೆ. ಇದರಿಂದ ಜಮೀನು ಹಾಳಾಗುತ್ತಿದೆ. ಇಷ್ಟು ಮಳೆಯಾದರೂ ಈ ಸೇತುವೆಯ ಕೆಳಭಾಗದ ಕರಿಬಸವನ ಹಳ್ಳದಲ್ಲಿ ಬೇಸಿಗೆಯಲ್ಲಿ ನೀರು ಇರುವುದಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ ದೊಡ್ಡ ವಾಹನಗಳು ಈ ಸೇತುವೆ ಮೇಲೆ ಓಡಾಡುವುದರಿಂದ ಸೇತುವೆ ಹಾಳಾಗಿದೆ. ಬದಲಿ ರಸ್ತೆ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯ ಬಿಆರ್ಪಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಮಂಜುಳಾ ಮಾತನಾಡಿ, ಸದ್ಯಕ್ಕೆ ತಾತ್ಕಾಲಿಕವಾಗಿ ಸೇತುವೆ ದುರಸ್ತಿ ಮಾಡಿಸಿಕೊಡುತ್ತೇವೆ. ಈಗಿರುವ ರಸ್ತೆ ಕೆಸರುಮಯವಾಗಿರುವುದರಿಂದ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ಯಾಕೇಜ್ನಲ್ಲಿ ನಾಲೆ ಪಕ್ಕದಲ್ಲಿ ಬದಲಿ ರಸ್ತೆ ಮಾಡಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸುಧಾಕರ, ಮುಖಂಡರಾದ ರವಿಕುಮಾರ್, ಬೆಳ್ಳಪ್ಪ, ಸತೀಶ್, ಹೂವಪ್ಪ, ಪ್ರಸನ್ನ, ನವೀನ್, ಭದ್ರಾ ಮೇಲ್ದಂಡೆ ಯೋಜನೆಯ ಮುತ್ತಿನಕೊಪ್ಪ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗೌತಮ್ ಹಾಗೂ ಇತರ ಇಂಜಿನಿಯರ್ಗಳು, ಗ್ರಾಮಸ್ಥರು ಇದ್ದರು. ಮಾಧ್ಯಮಗಳಲ್ಲಿ ವರದಿ ಬಂದ ಪರಿಣಾಮ ಹಾಗೂ ಗ್ರಾಮಸ್ಥರ ಆಗ್ರಹದಿಂದ ಎಚ್ಚೆತ್ತುಕೊಂಡ ಭದ್ರಾ ಮೇಲ್ದಂಡೆ ಯೋಜನೆಯ ಇಂಜಿನಿಯರ್ ತಂಡದವರು ಬುಧವಾರ ಕಾರ್ಮಿಕರನ್ನು ಕರೆತಂದು ತಾತ್ಕಾಲಿಕವಾಗಿ ಸೇತುವೆ ದುರಸ್ತಿ ಮಾಡಿಸಿದರು. ನಮಸ್ಕಾರ. ಮತ್ತೆ ಏನಿದು ರಸ್ತೆ? ನಿಮ್ ಮಕ್ಕಳೆಲ್ಲ ಓಡಾಡಕ್ಕಾಗುತ್ತಾ? ನಿಮಗೆ ಶಾಲೆ ಮಕ್ಕಳೆಲ್ಲ ಹೋಗೋದು ಬಹಳ ಪರಿಸ್ಥಿತಿ ಕಷ್ಟ ಆಗಿದೆ. ಏನೋ 2 ದಿನ ಶಾಲೆ ರಜೆ ಕೊಟ್ಟಿಗೆ ಆಗಿದೆ. ಇಲ್ಲ ಅಂದ್ರೆ ಮಕ್ಕಳು ಭಾರಿ ಕಷ್ಟ ಆಗೋದು. ದುಡ್ಡಿನ ತಲೆ ಸಾರ್ಕೊಳ್ಳಿ ಭಾಗದಿಂದೆಲ್ಲ ಬರ್ಬೇಕಾಗಿತ್ತು. ನಮ್ಮ ಮಕ್ಳಿಗೆಲ್ಲ ಭಾರಿ ಕಷ್ಟ ಆಗಿದೆ. ಈಗ ವಯಸ್ಕರು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅವರಿಗೆಲ್ಲ ಕಷ್ಟ ಆಗ್ತೈತಿ. ಇದು ಆದಷ್ಟು ಬೇಗ ಕೂಡಲೇ ರೆಡಿ ಮಾಡಿದ್ರೆ ಭಾರಿ ಒಳ್ಳೇದು. ಇಲ್ಲ ಅಂದ್ರೆ ಇದ್ರ ಬಗ್ಗೆ ಏನು ಅಂತೇಳಿ ಅಧಿಕಾರಿಗಳು. ರೋಟರಿ ಕ್ಲಬ್ ಹಾಗೂ ಇನ್ನರ್ ವೀಲ್ ಕ್ಲಬ್ನ 2026-27ನೇ ಸಾಲಿನ ಪದವಿ ಸ್ವೀಕಾರ ಸಮಾರಂಭವು ಜುಲೈ 9 ಗುರುವಾರ ಅಂದರೆ ಇಂದು ಸಂಜೆ 5 ಗಂಟೆಗೆ ರೋಟರಿ ಕ್ಲಬ್ ಅಧ್ಯಕ್ಷ ಕಣಿವೆ ವಿನಯ್ ಅಧ್ಯಕ್ಷತೆಯಲ್ಲಿ ಕನ್ಯಾಕುಮಾರಿ ಕಂಫರ್ಟ್ಸ್ ಹಾಲ್ನಲ್ಲಿ ನಡೆಯಲಿದೆ ಎಂದು ರೋಟರಿ ಕ್ಲಬ್ ಕಾರ್ಯದರ್ಶಿ ಕಟಗಳಲೆ ಲೋಕೇಶ್ ತಿಳಿಸಿದ್ದಾರೆ. ರೋಟರಿ ಕ್ಲಬ್ ನೂತನ ಅಧ್ಯಕ್ಷರಾಗಿ ಪಿಎಸ್ ವಿದ್ಯಾನಂದ ಕುಮಾರ್, ಕಾರ್ಯದರ್ಶಿಯಾಗಿ ಕೆಪಿ ಮನೋಜ್ ಕುಮಾರ್ ಹಾಗೂ ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷೆಯಾಗಿ ರಾಧಿಕಾ ಅರ್ಜುನ್, ಕಾರ್ಯದರ್ಶಿಯಾಗಿ ಸನ್ಮತಿ ರಕ್ಷಿತ್ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ. ರೋಟರಿ ಕ್ಲಬ್ ಪದಾಧಿಕಾರಿಗಳಿಗೆ ರೋಟರಿ ಜಿಲ್ಲೆ 3182ರ ನಿಯೋಜಿತ ಜಿಲ್ಲಾ ರಾಜ್ಯಪಾಲ ವಸಂತ ಹೋಬಳಿದಾರ್ ಹಾಗೂ ಇನ್ನರ್ ವೀಲ್ ಕ್ಲಬ್ನ ಪದಾಧಿಕಾರಿಗಳಿಗೆ ಇನ್ನರ್ ವೀಲ್ ಜಿಲ್ಲೆ 318ರ ಜಿಲ್ಲಾಧ್ಯಕ್ಷೆ ಸುಧಾ ಪ್ರಸಾದ್ ಪದವಿ ಪ್ರದಾನ ಮಾಡಲಿದ್ದಾರೆ. ನರಸಿಂಹರಾಜಪುರ ತಾಲೂಕಿನ ಮಳಲಿಯ ಮಮತಾ ಎಂಬುವರ ತೋಟಕ್ಕೆ ಮಂಗಳವಾರ ರಾತ್ರಿ ಒಂಟಿ ಸಲಗ ನುಗ್ಗಿ 50ಕ್ಕೂ ಹೆಚ್ಚು ಬಾಳೆ ಹಾಗೂ ಅಡಿಕೆ ಗಿಡ ಹಾಳು ಮಾಡಿ ಬೆಳಗ್ಗೆ ಕಾಡು ಸೇರಿಕೊಂಡಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ನರಸಿಂಹರಾಜಪುರ ಪಟ್ಟಣದ 1ನೇ ವಾರ್ಡಿನ ಹಳೆ ಮಂಡಗದ್ದೆ ರಸ್ತೆಯಲ್ಲಿರುವ ಡಿಸಿಎಂಸಿ ಶಾಲೆಯ ಮುಂಭಾಗದ ರಸ್ತೆಯ ಮೇಲೆ ಭಾರೀ ಮಳೆ ಬಂದಾಗ ಹೊಳೆಯಂತೆ ಚರಂಡಿ ನೀರು ಉಕ್ಕಿ ಬಂದು ರಸ್ತೆಯ ಮೇಲೆ ಬರುತ್ತಿದ್ದು ಮಕ್ಕಳು, ಸಾರ್ವಜನಿಕರು ತೀವ್ರ ಪರದಾಡುವಂತಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಪಟ್ಟಣದ ಡಿಸಿಎಂಸಿ ಶಾಲೆಯ ಪಕ್ಕದ ರಸ್ತೆ ಹಾಗೂ ಸಮೀಪದ 3 ರಸ್ತೆ ಕೂಡುವ ಚರಂಡಿಯಲ್ಲಿ ಕಸ ಕಡ್ಡಿಗಳೆಲ್ಲ ತುಂಬಿ ಬ್ಲಾಕ್ ಆಗಿ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ. ಹಲವಾರು ಮನೆಗಳ ಬಚ್ಚಲು ನೀರು ಸೇರಿದಂತೆ ಕೊಳಚೆ ನೀರು ರಸ್ತೆ ಮೇಲ್ಭಾಗಕ್ಕೆ ಉಕ್ಕಿ ಹರಿಯುತ್ತಿದೆ. ಶಾಲೆ ಮುಂಭಾಗದ ರಸ್ತೆಯ ಮೇಲೆ ಹಳ್ಳದಂತೆ ಮೊಣಕಾಲು ಮಟ್ಟದಲ್ಲಿ ಕಪ್ಪಾದ ವಾಸನೆ ಬರುವ ಗಬ್ಬು ನಾರುವ ನೀರು ಹರಿಯುತ್ತಿದೆ. ಇದರಿಂದ ಶಾಲಾ ಮಕ್ಕಳು ಓಡಾಡಲು ತೀವ್ರ ತೊಂದರೆಯಾಗುತ್ತಿದೆ. ಅಲ್ಲದೆ ಈ ಶಾಲೆಗೆ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಗ್ಯಾಸ್ ಸಿಲಿಂಡರ್ ತೆಗೆದುಕೊಂಡು ಹೋಗುವ ಗ್ರಾಹಕರು ಕೂಡ ರಸ್ತೆಯ ಮೇಲೆ ನಡೆದುಕೊಂಡು ಹೋಗಬೇಕು. ಅಲ್ಲದೆ ಈ ರಸ್ತೆಯಲ್ಲಿಯೇ ಗ್ಯಾಸ್ ಏಜೆನ್ಸಿ, ಕಾಳಿಕಾಂಬ ದೇವಾಲಯವೂ ಇದೆ. ಕೊಳಕು ನೀರು ರಸ್ತೆಯ ಮೇಲೆ ಬರುವುದರಿಂದ ಇಂತಹ ರಸ್ತೆಯಲ್ಲಿ ಓಡಾಡುವ ಪುಟ್ಟ ಮಕ್ಕಳು ಹಾಗೂ ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಇದೆ. ಈ ಬಗ್ಗೆ ಪಟ್ಟಣ ಪಂಚಾಯಿತಿಯವರು ಕೂಡಲೇ ಗಮನ ಹರಿಸಿ ಚರಂಡಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ಶಾಲೆಯ ಮಕ್ಕಳ ಪೋಷಕರು ಹಾಗೂ ಸಾರ್ವಜನಿಕರು ಆಗ್ರಹಪಡಿಸಿದ್ದಾರೆ. ತಾಲೂಕಿನ ಸುದ್ದಿ ಸಮಾಚಾರಗಳಿಗಾಗಿ ಸದಾ ಕೇಳ್ತಾ ಇರಿ ಎನ್ಆರ್ಪುರ ಸುದ್ದಿ ಸಮಾಚಾರ. ವಂದನೆಗಳು.